ಬ್ರದರ್ ನಮಸ್ತೆ, ಮಂಜುನಾಥ್ ಅಂತ. ನಮಸ್ತೆ ಸರ್. ಅದೇ ಶೋಭಿತಾ ಅವರು ಸೂಸೈಡ್ ಮಾಡ್ಕೊಂಡ್ರೆ ನಿಮ್ಗೆ ಈಗಾಗಲೇ ಗೊತ್ತಾಗಿರುತ್ತೆ. ಹೌದು ಗೊತ್ತಾಯ್ತು. ನೀವು ಅವ್ರ ಜೊತೆ ಬ್ರಹ್ಮಗಂಟು ಆಗಿರ್ಬೋದು, ಹಿಟ್ಲರ್ ಕಲ್ಯಾಣ ಎಲ್ಲ ಸೀರಿಯಲ್ಸ್ ಎಲ್ಲ ಮಾಡಿದ್ರ. ಹೌದು, ನಾವು ಒಂದು 5-6 ಒಟ್ಟಿಗೆ 2-3 ಸೀರಿಯಲ್ ಮಾಡಿದ್ದೀವಿ, ಅಡ್ವರ್ಟೈಸ್ಗಳೆಲ್ಲ ಮಾಡಿದ್ದೀವಿ. ಬೇಜಾರಾಯ್ತು ಆಕ್ಚುಲಿ ವಿಷಯ ಕೇಳಿ, ಬರ್ದಿತ್ತು. ಏನಾಗಿತ್ತು ಅಂತ ಏನಾದ್ರು ನಿಮ್ಗೆ ಇನ್ಫಾರ್ಮೇಶನ್ ಏನಾದ್ರು ಸಿಕ್ಕಿದ್ಯಾ ಬ್ರದರ್? ಇಲ್ಲ ಇನ್ನ ರೀಸನ್ ಏನಂತ ಗೊತ್ತಿಲ್ಲ, ಬಟ್ ಸೂಸೈಡ್ ಮಾಡ್ಕೊಂಡ್ರು ಅಂತ ಗೊತ್ತಾಗಿದೆ. ಬಟ್ ರೀಸನ್ ಏನಂತ ಇನ್ನ ಗೊತ್ತಿಲ್ಲ. ಓಕೆ. ಮೋಸ್ಟ್ಲಿ ಅದೇ ಅವ್ರ ಮನೆಯವರೆಲ್ಲ ಇವಾಗ ರೀಚ್ ಆಗಿದ್ದಾರೆ. ಓಕೆ. ಪೋಸ್ಟ್ ಮಾರ್ಟಮ್ ಆಗಿದೆ ಅಂತ ಗೊತ್ತಾಯ್ತು. ಅವ್ರ ಭಾವನ ಹತ್ರ ಮಾತಾಡಿದೆ. ಅದೇ ವಿಷಯ ಏನಂತ ಗೊತ್ತಿಲ್ಲ ಇನ್ನು. ಅಂದ್ರೆ ಬಾಡಿನ ನಾಳೆ ಬೆಂಗಳೂರು ತರ್ತಾರ ಅಥವಾ ಅವರ ಹಾಸನ್ ಸಕಲೇಶ್ಪುರಕ್ಕೆ ತಗೊಂಡ್ ಹೋಗ್ತಾರ? ಅವ್ರ ಭಾವ ಅಲ್ಲಿ ರೀಚ್ ಆಗ್ಬಿಟ್ಟು ನಾನು ಕಾಲ್ ಮಾಡಿ ತಿಳಿಸ್ತೀನಿ ನಿಮ್ಗೆ ಅಂತ ಹೇಳಿದ್ರು. ಹೌದಾ? ಇವಾಗ ಸೀರಿಯಲ್ ಸೆಟ್ ಅಲ್ಲೆಲ್ಲ ಹೆಂಗಿರ್ತಿದ್ರು ನಿಮ್ ಜೊತೆ ಬಾಂಡಿಂಗ್ ಎಲ್ಲ ಯಾವ ತರ ಇತ್ತು? ಯಾಕಂದ್ರೆ ಒಟ್ಟಿಗೆ ಎರಡೆರಡು ಸೀರಿಯಲ್ ಗಳಲ್ಲಿ ಮಾಡಿದೀರಾ, ಸೊ ಹಾಗಾಗಿ ಅಂದ್ರೆ ತುಂಬಾ ಖುಷಿ, ತುಂಬಾ ಆಕ್ಟಿವ್ ಆಗಿರೋರು, ತುಂಬಾ ಪಾಸಿಟಿವ್ ಆಗಿರೋರು. ಬೇರೆ ಯಾರ ಬಗ್ಗೆ ನೆಗೆಟಿವ್ ಮಾತಾಡೋದಾಗ್ಲಿ ಏನಿಲ್ಲ, ಆರಾಮಾಗಿರ್ತೀರ. ಅವ್ರು ಆಯ್ತು, ಅವ್ರ ಕೆಲಸ ಆಯ್ತು, ತುಂಬಾ ಸ್ಟ್ರಾಂಗ್ ಆಗಿದ್ರು. ಬಟ್ ಇದು ನೋಡಿ ನನಗೆ ಶಾಕ್ ಆಯ್ತು, ಏನಕ್ಕೆ ಅದೇ ಅರ್ಥ ಆಗ್ತಾ ಇಲ್ಲ. ಅಲ್ಲ, ಲಾಸ್ಟ್ ಇಯರ್ ಅಷ್ಟೇನೆ ಅವರು ಮದ್ವೆನೂ ಸಹ ಮಾಡ್ಕೊಂಡಿದ್ರು. ಹೌದು, ಇವಾಗ 1.5 year ಆಗಿದೆ ಅಷ್ಟೇ ಮದ್ವೆ ಆಗಿ. ಮದ್ವೆ ಆಗಿ ಪಾಪ 1.5 year ಗೆನೆ ಇನ್ನೂ ಬಾಳಿ ಬದುಕಬೇಕಾಗಿತ್ತವ್ರು. ಸೊ ಈಗಾಗ್ಲೇ ಈ ತರ ಆಗಿದೆ. ಸೀರಿಯಲ್ಸ್ ಸೆಟ್ ಅಲ್ಲೆಲ್ಲಾನು ನಿಮ್ ಜೊತೆ ಅಲ್ಲೆಲ್ಲ ತುಂಬಾ ಚೆನ್ನಾಗಿರೋರು. ಆಮೇಲೆ ಅವ್ರ ಅಮ್ಮನ್ ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಅಂತ ಅವ್ರ ತಂದೆ ತೀರೋಗಿದ್ರು ರೀಸೆಂಟ್ ಆಗಿ. ಸಕಲೇಶ್ಪುರದಿಂದ ಅವ್ರ ಅಮ್ಮನ್ ಕರ್ಕೊಂಡ್ ಬಂದು ಬೆಂಗಳೂರಲ್ಲೇ ಇಟ್ಕೊಂಡು ಚೆನ್ನಾಗಿ ನೋಡ್ಕೋಬೇಕು ವರ್ಷ ಅವರ ಅಮ್ಮನ್ನ, ಹಾಗೆ ಹೀಗೆ ತುಂಬಾ ಕನಸುಗಳು ಇಟ್ಕೊಂಡಿದ್ರು. ಈಗ ನೋಡಿದ್ರೆ ಅವ್ರ ಅಮ್ಮನ್ನ ಬಿಟ್ಬಿಟ್ಟು ಈ ತರ ಮಾಡ್ಕೊಂಡಿದ್ದಾರೆ. ಕಷ್ಟ. ಅಟ್ಲೀಸ್ಟ್ ಏನಾದ್ರು ಪ್ರಾಬ್ಲಮ್ ಇದ್ರೆ ಫೋನ್ ಮಾಡಿ, ಯಾರೋ ಫ್ರೆಂಡ್ಸ್ ಫ್ಯಾಮಿಲಿ ಯಾರಾದ್ರೂ ಇರ್ತಾರೆ, ಕ್ಲೋಸ್ ಇರೋರು ಯಾರಿಗಾದ್ರು 10 ನಿಮಿಷ ಪೋಸ್ಟ್ಪೋನ್ ಮಾಡ್ಕೊಬಿಟ್ರೆ ಮಾತಾಡ್ಬಿಟ್ರೆ ಅದೆಲ್ಲ ಆಗೋದೇ ಇಲ್ಲ. ಖಂಡಿತವಾಗ್ಲು ಬ್ಯಾಡ್ ಟೈಮ್ ಅಂತ ಏನ್ ಮಾತಾಡೋದು ಗೊತ್ತಾಗ್ತಲ್ಲ ಅಷ್ಟೇ. ಲಾಸ್ಟ್ ಟೈಮ್ ನೀವು ಅವ್ರಿಗೆ ಯಾವಾಗ ಕಾಂಟ್ಯಾಕ್ಟ್ ಮಾಡಕ್ ಟ್ರೈ ಮಾಡಿದ್ರಿ? ರೀಸೆಂಟ್ ಆಗಿ ಯಾವಾಗಾದ್ರೂ ಭೇಟಿ ಆಗಿದ್ರಾ ಅಥವಾ ಇಲ್ಲ ಅಂತಂದ್ರೆ ಫೋನ್ ಕಾಲ್ ಅಲ್ಲಿ ಏನಾದ್ರು ಮಾತಾಡಿದ್ರಾ ಅಂತ? ಇಲ್ಲ, ಅವ್ರ ಮದ್ವೆ ಆದ್ಮೇಲೆ ಅಷ್ಟು ಟಚ್ ಅಲ್ಲಿ ಇಲ್ಲ ಜೊತೆನು. ಏನಾದ್ರು ಹಬ್ಬ ಇದ್ರೆ ಅಥವಾ ಬರ್ತ್ಡೇ ಇದ್ರೆ ಮೆಸೇಜ್ ಮಾಡ್ತಾ ಇದ್ರೆ ಅಷ್ಟೇ. ಬಿಟ್ಟು ಮದ್ವೆ ಆದ್ಮೇಲೆ ಆಲ್ಮೋಸ್ಟ್ 1-2-3 ಸಲ ಮಾತಾಡಿದೀವಿ ಅಷ್ಟೇನೆ. ಅದು ಫೋನ್ ಕಾಲ್ ಒಂದ್ಸಲ, ಮೆಸೇಜ್ 1-2-3 ಸಲ ಅಷ್ಟೇ. ಓಕೆ. ಬಟ್ ಶೂಟಿಂಗ್ ಅಲ್ಲಿ ಇದ್ದಾಗ ಡೈಲಿ ಸಿಗ್ತಾ ಇದ್ವಲ್ಲ. ಮದ್ವೆ ಆದ್ಮೇಲೆ ತುಂಬಾನೇ ಕಡಿಮೆ. ಮದ್ವೆ ಆದ್ಮೇಲೆ ಅವ್ರ ಶೂಟಿಂಗು ಸಹ ಯಾವ್ದು ಒಪ್ಕೊಂಡಿರ್ಲಿಲ್ಲ ಅಷ್ಟೇ. ಫಸ್ಟ್ ಶೋ ಸಿನಿಮಾ ಬರ್ತಿದೆ ಅಂತ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಪೋಸ್ಟ್ ಬೇರೆ ಹಾಕಿದ್ರು ರೀಸೆಂಟ್ ಆಗಿ. ನವೆಂಬರ್ 1ನೇ ತಾರೀಕಿಗೆ ಕನ್ನಡ ರಾಜ್ಯೋತ್ಸವಕ್ಕೆ ಮತ್ತೆ ದೀಪಾವಳಿ ಹಬ್ಬಕ್ಕೆಲ್ಲ ಶುಭಾಶಯಗಳು ಅಂತ ಹೇಳ್ಬಿಟ್ಟು ಕನ್ನಡಿಗರಿಗೆಲ್ಲ ವಿಶ್ ಮಾಡಿದ್ರು. ಹಳೆ ಪೋಸ್ಟ್ಗಳು ನೋಡ್ತಾ ಇದ್ದ, ಇವಾಗ ಅದೇ ಬೇಜಾರಾಗ್ತಾ. ಸಡನ್ ಆಗಿ ಈ ತರ ವಿಷಯ ಗೊತ್ತಾದಾಗ ನಮ್ ಜೊತೆ ಇದ್ದಂತವ್ರು, ನಮ್ ಜೊತೆ ಕೆಲಸ ಮಾಡ್ದಂತವ್ರು ಈ ತರ ಗೊತ್ತಾದಾಗ ಒಂಥರ ಬೇಜಾರಾಗುತ್ತೆ. ಆ ತರದಲ್ಲಿ ಕುಟುಂಬಸ್ಥರಿಗೆ ಇನ್ನೂ ಒಂಥರ ಆಗುತ್ತೆ. ಅವ್ರ ಕುಟುಂಬಸ್ಥರಿಗೆ ನೀವು ಯಾವ ರೀತಿ ಸಂತಾಪವನ್ನು ಸೂಚಿಸ್ತೀರ? ಲೈಕ್ ಮಾತಾಡಿ ಏನು ಮಾಡೋದಕ್ಕಾಗಲ್ಲ, ಅದೇ ಅವ್ರು ಧೈರ್ಯ ತಗೋಬೇಕಷ್ಟೇ. ಈಗ ಅವ್ರ ತಂದೆ ಇವಾಗ ತೀರೋಗಿದ್ದಾರೆ. ಅವ್ರದ್ದು 2 years ಆಯ್ತು ಅನ್ಸುತ್ತೆ, 2-3 years ಆಯ್ತು ಅವ್ರ ತಂದೆ ತೀರೋಗಿ. ಈಗ ಮಗಳನ್ನ ಕೂತ್ಕೊಂಡು ಅವ್ರಮ್ಮ ಹೇಗಿರ್ತಾರೆ. ಒಬ್ಳೆ ಮಗಳ ಇವ್ರು ಅಥವಾ ತನ್ನ? 3 ಜನ ಇದೆ, 3 ಜನ ಹೆಣ್ಮಕ್ಳು. 3 ಜನನು ಹೆಣ್ಮಕ್ಳೆ? ಹೌದು. ತಮ್ಮ ಇದ್ದಾನೆ. ಕಷ್ಟ ಆಯ್ತು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.